ಸುದೀಪ್ ಮಲಯಾಳಂ ಚಿತ್ರ ಮಾಡ್ತಿದ್ದಾರಾ? ಈ ಒಂದು ಪ್ರಶ್ನೆ ಹುಟ್ಟೋದಕ್ಕೆ ಕಾರಣ ಇದೆ. ಮಲಯಾಳಂ ಭಾಷೆಯ ಉಯಿರ್ ಅನ್ನುವ ಚಿತ್ರದಲ್ಲಿ ಸುದೀಪ್ ಫೋಟೋ ಇದೆ. ಚಿತ್ರದ ಕಥೆಯಲ್ಲಿ ಬರುವ ಒಂದು ಫ್ಯಾಮಿಲಿ ಸುದೀಪ್ ಜೊತೆಗೆ ಒಂದು ಫೋಟೋ ತೆಗೆಸ್ಕೊಂಡಿರ್ತದೆ. ತನಿಖೆಯ ಸಮಯದಲ್ಲಿ ಈ ಒಂದು ವಿಷಯ ಬಹಿರಂಗಗೊಳ್ಳುತ್ತದೆ. ಟೀಸರಲ್ಲಿ ಈ ಎಲ್ಲ ವಿಚಾರ ಇದೆ. ಈ ಚಿತ್ರದಲ್ಲಿ ಕ್ರೈಮ್ ಸಸ್ಪೆನ್ಸ್ ಸ್ಟೋರಿ ಇದೆ. ಸುದೀಪ್ ತೆಲುಗು ಚಿತ್ರ ಮಾಡಿದ್ದಾರೆ, ತಮಿಳು ಸಿನಿಮಾದಲ್ಲೂ ನಟಿಸಿದ್ದಾರೆ. ಮಲಯಾಳಂ ಸಿನಿಮಾಗಳು ಇಲ್ವೇ ಇಲ್ಲ ಬಿಡಿ. ಆದರೆ ವೀರ್ ಹೆಸರಿನ ಚಿತ್ರದಲ್ಲಿ ಸುದೀಪ್ ಫೋಟೋ ಇದೆ. ವೀರ್ ಚಿತ್ರದಲ್ಲಿ ಇನ್ವೆಸ್ಟಿಗೇಷನ್ ಇದೆ, ಸ್ಪೆಷನ್ಸ್ ಇದೆ. ಇದೊಂದು ಕ್ರೈಮ್ ಥ್ರಿಲ್ಲರ್ ಕಥೆಯ ಚಿತ್ರವೇ ಆಗಿದೆ. ಆದರೆ ಈ ಚಿತ್ರಕ್ಕೆ ನೈಜ ಘಟನೆಗಳ ಪ್ರೇರಣೆ ಇದೆ. ಸತ್ಯ ಘಟನೆಯನ್ನ ಆಧರಿಸಿಯೇ ಈ ಚಿತ್ರ ತಯಾರಾಗಿದೆ. ಬಾಲಿವುಡ್ ನಟಿ ಸಯಾಮಿ ಖೇರ್ ಈ ಚಿತ್ರದಲ್ಲಿ ಪೊಲೀಸ್ ಪಾತ್ರ ಮಾಡಿದ್ದಾರೆ. ತನಿಖೆ ಮುಂಬೈಗೆ ಹೋಗುತ್ತದೆ. ಚಿತ್ರದ ನಾಯಕ ನಟ ಪೊಲೀಸ್ ಆಫೀಸರ್ ಆಗಿದ್ದಾರೆ. ಈ ಕಾರಣಕ್ಕೆ ಮುಂಬೈಗೆ ಹೋಗ್ತಾರೆ. ಆಗಲೇ ಸಯಾಮಿ ಖೇರ್ ಪಾತ್ರವಿರುತ್ತದೆ. ಇದು ಚಿತ್ರದ ಟೀಸರಲ್ಲೂ ರಿವೀಲ್ ಆಗಿದೆ. ಚಿಕ್ಕಣ್ಣ ನಾಯಕರಾಗಿದ್ದಾರೆ. ಉಪಾಧ್ಯಕ್ಷ ಆದ್ಮೇಲೆ ಮತ್ತೊಂದು ಚಿತ್ರ ಮಾಡಿದ್ದಾರೆ. ಇದರಲ್ಲೂ ಇವರು ಹೀರೋ ಆಗಿದ್ದಾರೆ. ಈ ಚಿತ್ರಕ್ಕೆ ಲಕ್ಷ್ಮೀಪುತ್ರ ಅನ್ನುವ ಹೆಸರಿಟ್ಟಿದ್ದಾರೆ. ತಾರಾ ಅನುರಾಧ ಅವರು ಈ ಚಿತ್ರದಲ್ಲಿದ್ದಾರೆ. ಈ ಚಿತ್ರದ ವಿಚಾರ ಒಂದು ಕಡೆ ಆದ್ರೆ, ಇದೇ ಚಿಕ್ಕಣ್ಣನ ಇನ್ನೊಂದು ಸಿನಿಮಾ ಪೋಸ್ಟರ್ ಗಮನ ಸೆಳೆಯುತ್ತಿದೆ. ಜೋಡೆತ್ತು ಅನ್ನುವ ಈ ಚಿತ್ರದ ಪೋಸ್ಟರ್ ಇದೀಗ ರಿಲೀಸ್ ಆಗಿದೆ. ಚಿಕ್ಕಣ್ಣ ಇಂದು ತಮ್ಮ 42ನೇ ಜನ್ಮದಿನ ಆಚರಿಸಿಕೊಳ್ಳುತ್ತಿದ್ದಾರೆ. ಹಾಗೆ ಹೀರೋ ಆದ 3ನೇ ಚಿತ್ರದ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ. ಈ ಜೋಡೆತ್ತು ಚಿತ್ರವನ್ನ ಅಯೋಗ್ಯ ಚಿತ್ರ ಖ್ಯಾತಿಯ ಮಹೇಶ್ ಕುಮಾರ್ ಡೈರೆಕ್ಷನ್ ಮಾಡಬೇಕಿತ್ತು. ಆದರೆ ತದನಂತರ ಈ ಚಿತ್ರವನ್ನ ಕ್ಯಾಮ್ರಾಮನ್ ಸುಧಾಕರ್ ಎಸ್ ರಾಜ್ ಡೈರೆಕ್ಷನ್ ಮಾಡುತ್ತಿದ್ದಾರೆ. ಕ್ಯಾಮ್ರಾ ವರ್ಕ್ ಕೂಡ ಇವರೇ ಮಾಡುತ್ತಿದ್ದಾರೆ. ಚಿಕ್ಕಣ್ಣನ ಜನ್ಮದಿನದಂದು ಈ ಚಿತ್ರದ ಪೋಸ್ಟರ್ ರಿಲೀಸ್ ಆಗಿದೆ. ಸಖತ್ ಬೈಕಲ್ಲಿ ಚಿಕ್ಕಣ್ಣ ಸ್ಟೈಲಿಶ್ ಆಗೇ ಬರ್ತಿದ್ದಾರೆ. ಈ ಪೋಸ್ಟರ್ನೊಂದಿಗೆ ಸಿನಿಮಾ ತಂಡ ಚಿಕ್ಕಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದೆ. ಈ ಪೋಸ್ಟರ್ ಅನ್ನ ಚಿಕ್ಕಣ್ಣ ತಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಶೇರ್ ಮಾಡಿದ್ದಾರೆ. ಸಾಮಾಜಿಕ ಹೋರಾಟಗಾರ ಹಾಗೂ ನಟ ಚೇತನ್ ಅಹಿಂಸಾ ತಮ್ಮದೇ ಆದ ಹೊಸ ರಾಜಕೀಯ ಪಕ್ಷವನ್ನ ಸ್ಥಾಪಿಸುವುದಾಗಿ ಘೋಷಿಸಿದ್ದಾರೆ. ಹಲವು ವರ್ಷಗಳಿಂದ ಪ್ರತಿಭಟನೆ, ಜಾಗೃತಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದ ಚೇತನ್ ಅಹಿಂಸಾ ಇದೀಗ ನೇರ ರಾಜಕೀಯ ಪ್ರವೇಶದ ಮೂಲಕ ತಮ್ಮ ವಿಚಾರಧಾರೆಯನ್ನ ಜನರ ಮುಂದೆ ತರುವ ನಿರ್ಧಾರ ಮಾಡಿದ್ದಾರೆ. ಹೊಸ ಪಕ್ಷದ ಕುರಿತು ಮಾತನಾಡಿದ ಚೇತನ್ ಅಹಿಂಸಾ, ಸಮಾಜದ ವಿವಿಧ ವರ್ಗಗಳ ಪರವಾಗಿ ಕೆಲಸ ಮಾಡುತ್ತಿರುವ ಸಂಘಟನೆಗಳನ್ನ ಒಗ್ಗೂಡಿಸುವುದು ತಮ್ಮ ಪ್ರಮುಖ ಗುರಿಯಾಗಿದೆ ಎಂದು ತಿಳಿಸಿದ್ದಾರೆ. ದಲಿತ ಸಂಘಟನೆಗಳು, ಬಹುಜನ ಸಂಘಟನೆಗಳು, ಸಾಮಾಜಿಕ ಹೋರಾಟಗಾರರ ವೇದಿಕೆಗಳು ಮತ್ತು ಸಮಾನತೆಗಾಗಿ ಕಾರ್ಯನಿರ್ವಹಿಸುತ್ತಿರುವ ಹಲವು ಸಂಘಟನೆಗಳನ್ನು ಒಂದೇ ರಾಜಕೀಯ ವೇದಿಕೆಯಡಿ ತರಲು ಪ್ರಯತ್ನಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಹಾಗೆಯೇ 2027ರ ಜನವರಿ ತಿಂಗಳಲ್ಲಿ ಹುಬ್ಬಳ್ಳಿಯಲ್ಲಿ ಪಕ್ಷದ ಅಧಿಕೃತ ಘೋಷಣೆ ನಡೆಯಲಿದೆ ಎಂದು ಹೇಳಿಕೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪಕ್ಷದ ಹೆಸರು, ಪಕ್ಷದ ಚಿಹ್ನೆ, ಧ್ವಜ, ಪ್ರಣಾಳಿಕೆ ಹಾಗೂ ರಾಜ್ಯ ಸಮಿತಿಯ ಸದಸ್ಯರ ವಿವರಗಳನ್ನು ಪ್ರಕಟಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಸದ್ಯ ಭಾರೀ ಸದ್ದು ಮಾಡುತ್ತಿರುವ ಸಿನಿಮಾಗಳ ಪೈಕಿ ನಟ ಸತೀಶ್ ನೀನಾಸಂ ಹಾಗೂ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅಭಿನಯದ ಅಯೋಗ್ಯ 2 ಅಭಿಮಾನಿಗಳಲ್ಲಿ ಅಪಾರ ನಿರೀಕ್ಷೆ ಇದೆ. ಇತ್ತೀಚೆಗಷ್ಟೇ ಸಿನಿಮಾದ ಮೊದಲ ರೊಮ್ಯಾಂಟಿಕ್ ಹಾಡು ರಿಲೀಸ್ ಆಗಿದ್ದು, ಚಿತ್ರತಂಡ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿಯಾಗಿದೆ. ಆದರೆ ಇದೇ ಸಂದರ್ಭದಲ್ಲಿ ಸಿನಿಮಾಗೆ ಸಂಬಂಧಿಸಿದಂತೆ ನಡೆದ ಪ್ರೆಸ್ ಮೀಟ್ನಲ್ಲಿ ಉಂಟಾದ ಕೆಲವು ಗೊಂದಲಗಳಿಗೆ ನಟ ಸತೀಶ್ ನೀನಾಸಂ ಅವರು ಕನ್ನಡದ ನಿರ್ಮಾಪಕರಲ್ಲಿ ಕ್ಷಮೆ ಯಾಚಿಸಿದ್ದಾರೆ. ಕನ್ನಡ ಚಿತ್ರರಂಗವನ್ನ ಬೆಳೆಸುವಲ್ಲಿ ನಿರ್ಮಾಪಕ ಪಾತ್ರ ದೊಡ್ಡದಿದೆ ಅನ್ನೋದನ್ನ ಅರಿತಿರುವ ನಟ ಸತೀಶ್ ನೀನಾಸಂ ವಿವಾದ ದೊಡ್ಡದಾಗುವ ಮುನ್ನವೇ ಅತ್ಯಂತ ಪ್ರಬುದ್ಧವಾಗಿ ನಡೆದುಕೊಂಡಿದ್ದಾರೆ. ಚಿತ್ರರಂಗದ ಹಿರಿಯರಿಗೆ ಹಾಗೂ ನಿರ್ಮಾಪಕರಿಗೆ ಗೌರವ ಸಲ್ಲಿಸುವುದು ನಮ್ಮ ಕರ್ತವ್ಯ ಎಂದಿರುವ ಅವರು ತಮ್ಮ ಹೇಳಿಕೆಯಿಂದ ಯಾರಿಗಾದರೂ ನೋವಾಗಿದ್ದರೆ ಬಹಿರಂಗವಾಗಿ ಕ್ಷಮೆಯಾಚಿಸಿದ್ದಾರೆ. ಯಾವುದೇ ಸಿನಿಮಾದ ಯಶಸ್ಸಿನ ಹಿಂದೆ ನಿರ್ಮಾಪಕರ ಶ್ರಮ ಹಾಗೂ ಹೂಡಿಕೆ ಇರುತ್ತದೆ. ಹೀಗಾಗಿ ಚಿತ್ರರಂಗದ ಒಗ್ಗಟ್ಟನ್ನ ಕಾಪಾಡುವ ನಿಟ್ಟಿನಲ್ಲಿ ಸತೀಶ್ ನೀನಾಸಂ ಅವರ ಈ ನಡೆಗೆ ಸಿನಿ ರಂಗದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ.
ಕಾಮಿಡಿ ಖಿಲಾಡಿಗಳ ಮೂಲಕ ಕಿರುತೆರೆಗೆ ಪಾದಾರ್ಪಣೆ ಮಾಡಿದ ಗಿಲ್ಲಿ ನಟರಾಜ್ ಇಂದು ಗಿಲ್ಲಿ ನಟನಾಗಿ ಅಪಾರ ಅಭಿಮಾನಿಗಳನ್ನ ಗಳಿಸಿದ್ದಾರೆ. ಬಿಗ್ ಬಾಸ್ ಮನೆ ಗಿಲ್ಲಿಯ ಲಕ್ ಮತ್ತು ಲುಕ್ ಎರಡನ್ನೂ ಬದಲಾಯಿಸಿದೆ. ಕೆವಿಎನ್ ಪ್ರೊಡಕ್ಷನ್ ಸಂಸ್ಥೆ ಮೂಲಕ ಗಿಲ್ಲಿ ನಟ ಹೋರೋ ಆಗಿ ಬೆಳ್ಳಿ ಪಪರದ ಮೇಲೆ ಮಿಂಚಲು ನಿನ್ನೆ ಮುಹೂರ್ತ ನೆರವೇರಿದೆ. ಗಿಲ್ಲಿ ನಟ ದೊಡ್ಡ ಮಟ್ಟದಲ್ಲಿ ನಾಯಕನ ರೂಪ ಪಡೆಯುತ್ತಿದ್ದಾರೆ ಎಂಬುದು ಎಲ್ರಿಗೂ ಗೊತ್ತಾಗಿತ್ತು. ಆದರೆ ಸಿನಿಮಾ ಹೆಸರು ಏನು ಎಂಬ ಕೌತುಕ ಸಹಜವಾಗಿಯೇ ಅವರ ಅಭಿಮಾನಿಗಳು ಸೇರಿದಂತೆ ಹಲವರನ್ನ ಕಾಡಿತ್ತು. ಸದ್ಯ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ಫೈನಲಿಸ್ಟ್ಗೆ ತಮ್ಮನ್ನ ತಾವು ವರ್ಣಿಸುವಂತೆ ಟಾಸ್ಕ್ ನೀಡಲಾಗಿತ್ತು. ಆಗ ತನಗೆ ತಾನೇ ಗಿಲ್ಲಿ ನಟ ಅವರು ಪಳಾರ್ ಗಿಲ್ಲಿ ಎಂದು ತಮ್ಮ ವ್ಯಕ್ತಿತ್ವಕ್ಕೆ ನಾಮಕರಣ ಮಾಡಿಕೊಂಡಿದ್ದರು. ಸದ್ಯ ಅದೇ ಹೆಸರಿನಲ್ಲಿ ಸಿನಿಮಾ ಸೆಟ್ ಏರುತ್ತಿದೆ. ಗಿಲ್ಲಿ ಸಿನಿಮಾ ಟೈಟಲ್ ಪಳಾರ್. ನೆನ್ನೆ ಗಿಲ್ಲಿ ನಟನ ಹುಟ್ಟುಹಬ್ಬ. ಇದೇ ಖುಷಿಯಲ್ಲಿ 3 ಪಟ್ಟು ಸಂಭ್ರಮ ಗಿಲ್ಲಿ ಹಾಗೂ ಅವರ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ. ಬೆಳಿಗ್ಗೆ ಬಂಡೆ ಮಹಾಕಾಳಿ ಅಮ್ಮನವರ ದೇವಸ್ಥಾನದಲ್ಲಿ ಗಿಲ್ಲಿ ನಟನಿಗೆ ಕ್ಲಾಪ್ ಮಾಡಿದ್ದಾರೆ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್. ಇದೇ ವೇಳೆ ಪಳಾರ್ ಸಿನಿಮಾದ ಟೈಟಲ್ ಕೂಡ ಅನೌನ್ಸ್ ಮಾಡಲಾಯಿತು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.